ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಒಂದು ತಿಂಗಳ ಕೊನೆಯ ದಿನದಲ್ಲಿ ಬಂದಿದ್ದೇವೆ. ಈಗ ತಾನೇ ಮೊದಲ ದಿನ ಬಂದ ಹಾಗೆ ಇತ್ತು, ಕೊನೆಯ ದಿನ ಬಂದಿತ್ತು. ಈ ತಿಂಗಳು ಪೂರ್ತಿ ದೇವ್ರು ನಿಮಗೆ ಒಳ್ಳೆಯವರಾಗಿ ಇದ್ದರಾ? ನಿತ್ಯವೂ ನಿಮ್ಮೊಟ್ಟಿಗೆ ಮಾತನಾಡಿದರು, ನಿಮ್ಮ ಕರ ಹಿಡಿದು ನಡೆಸಿದರು. ಎಷ್ಟೋ ಕಷ್ಟ, ಉಪದ್ರವ, ಇಕ್ಕಟ್ಟು ಬಂದಾಗಲೂ ನಿಮ್ಮನ್ನು ಅವಮಾನ ಪಡಲು ಬಿಡಲಿಲ್ಲ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟರು, ನಿಮ್ಮ ಭಯವನ್ನು ನೀಗಿಸಿದರು, ನಿಮಗೆ ಸೌಖ್ಯ ಕೊಟ್ಟರು, ನಿಮ್ಮನ್ನು ಆಶೀರ್ವದಿಸಿದರು. ಎಷ್ಟು ಒಳ್ಳೆಯದು ಮಾಡಿದರಲ್ಲ, ಅದನ್ನು ನೆನೆಸಿ ನಾವು ದೇವರನ್ನು ಸ್ತುತಿಸಬೇಕು. ಸತ್ಯವೇದದಲ್ಲಿ ಒಂದು ವಾಕ್ಯವಿದೆ. 1 ಸಮುವೇಲನು 7ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಯೆಹೋವನು ಇಲ್ಲಿಯವರೆಗೂ ನಮಗೆ ಸಹಾಯ ಮಾಡಿದನೆಂದು ದೇವರನ್ನು ಸ್ತುತಿಸಿದರಂತ. ಅದಕ್ಕೆ ಹೆಸರು ಎಬನೇಜರ್. ಎಬನೇಜರ್ ಅಂದರೆ ಇಲ್ಲಿಯವರೆಗೂ ದೇವರು ಸಹಾಯ ಮಾಡಿದರು. ಕಳೆದ ತಿಂಗಳು ಪೂರ್ತಿಯೂ ಈ ತಿಂಗಳು ಪೂರ್ತಿಯೂ ದೇವರು ನಿಮಗೆ ಸಹಾಯ ಮಾಡಿದರಲ್ಲ, ಅದನ್ನು ನೆನೆಸಿ ನಾವು ದೇವರನ್ನು ಸ್ತುತಿಸಬೇಕು. ಇದುವರೆಗೂ ಸಹಾಯ ಮಾಡಿದಂತ ದೇವರಿಗೆ ಸ್ತೋತ್ರ ಎಂದು ದೇವರನ್ನು ಸ್ತುತಿಸಬೇಕು. ನೀವು ಈ ತಿಂಗಳಿನಲ್ಲಿ 1ನೇ ತಾರೀಕಿನಿಂದ ನಡೆದ ಘಟನೆಗಳನ್ನು ಒಂದು ಪೇಪರ್ನಲ್ಲಿ ಬರೆದು ನೋಡಿರಿ. 1ನೇ ತಾರೀಕು ಏನ್ ನಡೆಯಿತು, 2ನೇ ತಾರೀಕು ಏನ್ ನಡೆಯಿತು, ಹೇಗೆ ನಾನು ಪ್ರಾರ್ಥಿಸಿದೆ, ದೇವರು ಹೇಗೆ ಉತ್ತರ ಕೊಟ್ಟರು ಎಂದಾದರೂ ಹಿಂತಿರುಗಿ ನೋಡುವಿರಾ? ಅದಕ್ಕೆ ನಾನು ಹೇಳುವುದು, ನೀವೊಂದು ಪ್ರೇಯರ್ ಡೈರಿಯನ್ನು ಇಟ್ಟಿರಬೇಕು. ಎಲ್ಲವನ್ನು ಬರೆದು ಪ್ರಾರ್ಥನೆ ಮಾಡಬೇಕು. ಆಗ ದೇವರು ಪ್ರಾರ್ಥನೆಗೆ ಯಾವ ರೀತಿ ಉತ್ತರ ಕೊಟ್ಟರು, ಹೇಗೆ ಅದ್ಭುತ ಮಾಡಿದರೆಂದು ನಮಗೆ ತಿಳಿಯುತ್ತದೆ. ನನಗೆ ಆ ಅಭ್ಯಾಸ ಉಂಟು. ಹಾಗೆ ಬರೆದಿಟ್ಟು ಪ್ರಾರ್ಥಿಸುವಾಗ ನಾನು ಹಿಂತಿರುಗಿ ನೋಡಿದರೆ ನನ್ನ ಪ್ರಾರ್ಥನೆಗೆಲ್ಲ ಆತನು ಉತ್ತರ ಕೊಟ್ಟಿದ್ದಾನೆ. ನಾನು ಭಯಪಟ್ಟ ಕಾರ್ಯವನ್ನೆಲ್ಲ ಬದಲಾಯಿಸಿದ್ದಾರೆ. ಎಷ್ಟು ಅದ್ಭುತ ಮಾಡಿದ್ದಾರೆ. ಅದನ್ನು ನೆನೆಸಿ ದೇವರನ್ನು ಸ್ತುತಿಸುತ್ತಾ ಮುಂದೆ ದೇವರ ಕೃಪೆಯು ನಮ್ಮನ್ನು ಆಧರಿಸಿ ನಡೆಸುತ್ತದೆ. ಇದುವರೆಗೂ ಸಹಾಯ ಮಾಡಿದಂತ ದೇವರಿಗೆ ಸ್ತೋತ್ರ ಎಂದು ದೇವರನ್ನು ಸ್ತುತಿಸುವಿರಾ? ನಿಮ್ಮ ಕುಟುಂಬದಲ್ಲಿ ಅದ್ಭುತ ಮಾಡಿದ್ದಾರೆ, ಮಕ್ಕಳ ವಿಷಯದಲ್ಲಿ ಅದ್ಭುತ ಮಾಡಿದ್ದಾರೆ, ಕೆಲಸದ ವಿಷಯ, ಬಿಸ್ನೆಸ್ ವಿಷಯ ಎಲ್ಲದರಲ್ಲೂ ಅದ್ಭುತ ಮಾಡಿದ್ದಾರೆ. ನೀವು ಭಯಪಟ್ಟ ಕಾರ್ಯದಲ್ಲಿ ದೇವರು ಅದ್ಭುತ ಮಾಡಿದ್ದಾರೆ. ಯೋಚಿಸಿ ನೋಡಿರಿ, ದೇವರನ್ನು ಸ್ತುತಿಸಬೇಕಲ್ಲ. ಇದುವರೆಗೂ ನನಗೆ ಸಹಾಯ ಮಾಡಿದ ದೇವರೇ ನಿಮಗೆ ಸ್ತೋತ್ರ 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 ಎಂದು ಸ್ತುತಿಸುವಿರಾ? ನೀವು ಕೃತಜ್ಞತೆಯಿಂದ ಸ್ತುತಿಸುತ್ತಾ ಬರುವ ಕಾಲದಲ್ಲಿ ಇದಕ್ಕಿಂತ ದೊಡ್ಡ ಕಾರ್ಯಗಳನ್ನು ದೇವರು ಮಾಡುವರು. ದೇವರನ್ನು ಸ್ತುತಿಸುವಿರಾ? ಇದುವರೆಗೂ ಸಹಾಯ ಮಾಡಿದಂತ ದೇವರೇ ನಿಮಗೆ ಸ್ತೋತ್ರ. ನನಗೆ, ನನ್ನ ಕುಟುಂಬಕ್ಕೆ ನೀವು ಮಾಡಿದಂತ ಸಹಾಯಗಳು ಹೇರಾಳ. ನಿಮಗೆ ವಂದನೆ. ನನ್ನ ವೈಯಕ್ತಿಕ ಜೀವಿತದಲ್ಲಿ ಸಹಾಯ ಮಾಡಿದಿರಿ, ಕುಟುಂಬದಲ್ಲಿ, ಕೆಲಸದಲ್ಲಿ, ಬಿಸ್ನೆಸ್ ನಲ್ಲಿ, ಸೇವೆಯಲ್ಲಿ, ಎಲ್ಲಾ ಕಾರ್ಯದಲ್ಲೂ ಸಹಾಯ ಮಾಡಿದಿರಿ, ಜಯ ಕೊಟ್ಟಿರಿ, ಪ್ರಾರ್ಥನೆಗೆ ಉತ್ತರ ಕೊಟ್ಟಿರಿ. ನಿಮಗೆ ವಂದನೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಮನಸ್ಸಾರೆ ನಾನು ನಿಮ್ಮನ್ನು ಸ್ತುತಿಸುತ್ತೇನೆ, ವಂದನೆ ಸಲ್ಲಿಸುತ್ತೇನಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರ ಬಲಿಗಳನ್ನು ಅರ್ಪಿಸುತ್ತೇನೆ ತಂದೆಯೇ. ಆಮೇನ್ ಆಮೇನ್.